ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬಂದು ಗುರುವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಹಿಂದಿನ ದಿನವೇ ಯಾವ ಥರ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಇಲ್ಲಿ ಬೆಳ್ಳಿ ಪಾತ್ರೆನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಲಿಕ್ವಿಡ್ ಬರುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು, ಬಟ್ ಲಿಕ್ವಿಡ್ ನನ್ನ ಹತ್ರ ಖಾಲಿ ಆಗಿತ್ತು. ಲಿಕ್ವಿಡ್ ಇಲ್ಲದಾಗ ಯಾವ ಥರ ಕ್ಲೀನ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂಥರ ಎಕ್ಸಾಂಪಲ್ಲು. ಅಂದರೆ ನಾನು ಇಲ್ಲಿ ಸಬೀನ ಬರುತ್ತಲ್ವ, ಅದನ್ನು ಒಂದು ಸ್ವಲ್ಪ ಲೆಮನ್ ಹಿಂಡ್ಕೊಂಡು ಒಂದು ಅರ್ಧ ಮಿಕ್ಸ್ ಮಾಡಿಕೊಂಡು ಅದರಿಂದ ತೊಳಿತಿದ್ದೀನಿ. ಸೊ ಇದರಿಂದನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ನಂದು ಬೆಳ್ಳಿ ಸಾಮಾನು ಏನಿತ್ತಲ್ಲ ಅದು ಜಾಸ್ತಿ ಕಪ್ಪಗೆ ಆಗಿರಲಿಲ್ಲ, ಯಾಕಂದರೆ ಒಂದು ವಾರ ಆಯಿತು ಅಷ್ಟೇ ನಾನು ಯೂಸ್ ಮಾಡೋಕ್ಕೆ. ಲಾಸ್ಟ್ ಫ್ರೈಡೇ ತೆಗೆದುಬಿಟ್ಟು ಎಲ್ಲದೂ ನಾನು ಪೂಜೆಗೆ ಇಟ್ಕೊಂಡಿದ್ದೆ. ರೆಗ್ಯುಲರಾಗಿ ನಾನು ಈಗೇನು ತೊಳಿತಾ ಇದ್ದೀನಲ್ವ ಇದಷ್ಟೇ ಯೂಸ್ ಮಾಡೋದು. ತಮಗೆ ಆಮೇಲೆ ದೊಡ್ಡ ದೀಪ ಅವೆಲ್ಲ ಬಂದು ಏನಾದರೂ ಅಕೇಶನ್ ಇದ್ದಾಗಷ್ಟೇ ಯೂಸ್ ಮಾಡ್ತೀನಿ, ಇಲ್ಲ ಮನೇಲಿ ಏನಾದರೂ ಪೂಜೆ ಇದ್ದಾಗ ಯೂಸ್ ಮಾಡ್ತೀವಿ. ಬೆಳ್ಳಿ ಸಾಮಾನು ಏನಾದರೂ ತೀರಾ ಕಪ್ಪಾಗಿತ್ತು, ನಾವು ಇಯರ್ ಫುಲ್ ಎತ್ತಿಟ್ಟು ಏನಾದರೂ ಕಪ್ಪಾಗಿರುತ್ತಲ್ಲ ಆ ಥರದ್ದಿದ್ದಾಗ ಅದಕ್ಕೂ ಒಂದು ಬೇರೆ ಸೊಲ್ಯೂಷನ್ ಇದೆ. ನೆಕ್ಸ್ಟ್ ನಾನು ವಿಡಿಯೋ ಮಾಡಿದಾಗ ಅದನ್ನು ತೋರಿಸ್ತೀನಿ, ಅದು ಯಾವ ಥರ ಕ್ಲೀನ್ ಮಾಡಬೇಕು ಅಂತ. ನೀವು ನೋಡಿದಾಗ ಇಲ್ಲಿ ಎಷ್ಟು ಕ್ಲೀನಾಗಿದೆ, ಜಾಸ್ತಿ ಏನೂ ಕೆಲಸನೇ ಇರಲ್ಲ. ಸ್ವಲ್ಪ ಸುಮ್ಮನೆ ನಾರ್ಮಲಾಗಿ ನಾವು ಪಾತ್ರೆ ತೊಳಿತೀವಲ್ಲ ಆಗ ತೊಳೆದ್ರೆ ಕ್ಲೀನ್ ಆಗುತ್ತೆ. ಇನ್ನೊಂದೇನೆಂದರೆ ತೊಳೆದಿದ್ದ ತಕ್ಷಣವೇ ನಾನು ಒಂದು ಡ್ರೈ ಕ್ಲಾತಿಂದ ಅಥವಾ ಟಿಶ್ಯೂ ಪೇಪರಿಂದ ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ. ನಾನಿಲ್ಲಿ ಪ್ಲೇಟ್ ತೊಳಿತಾ ಇದ್ದೀನಿ, ನೀವು ನೋಡ್ಬೋದು ಅದೊಂಥರ ಕಪ್ಪಿಗೆ ಹೆಂಗೆ ಹೋಗ್ತಾಯಿದೆ ಅಂತ. ಯಾರ ಮನೇಲಾದರೂ ಲಿಕ್ವಿಡ್ ಇಲ್ಲ ಬೆಳ್ಳಿ ಸಾಮಾನು ತೊಳೆಯೋಕ್ಕೆ ಅಂದಾಗ ನೀವು ಇದನ್ನು ಒಂದು ಆಪ್ಷನ್ ಯೂಸ್ ಮಾಡ್ಬೋದು. ನಾನು ಟ್ರೈ ಮಾಡಿದ್ದೀನಿ, ಹಂಗಾಗಿ ನಾನು ತೊಳಿತಾ ಇದ್ದೀನಿ ಅದರಿಂದನೇ. ಪೀತಾಂಬರಿ ಹಾಕಿದರೆ ಅದೊಂಥರ ಕಪ್ಪಗಾಗಿಬಿಡುತ್ತೆ ಬೆಳ್ಳಿ ಸಾಮಾನು, ಹಂಗಾಗಿ ನಾನು ಪೀತಾಂಬರಿ ಹಾಕಲ್ಲ. ನನಗೆ ಸ್ಕಿನ್ಗೂ ಒಂದು ಸ್ವಲ್ಪ ಅಲರ್ಜಿ ಆಗಿತ್ತು ಪೀತಾಂಬರಿ ಹಾಕಿದಾಗ. ಸ್ಕಿನ್ನೆಲ್ಲ ಹಿಂಗೆ ಕಟ್ ಆದಂಗೆ ಆಗಿಬಿಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಪೀತಾಂಬರಿನ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ. ಇನ್ನೊಂದೇನೆಂದರೆ ಈ ಸಬೀನಾ ಪೌಡ್ರು ಮತ್ತು ಲೆಮನ್ನು ಬರೀ ಬೆಳ್ಳಿ ಪಾತ್ರೆಗಲ್ಲ, ತಾಮ್ರ ಆಮೇಲೆ ರಾಗಿ ಪಾತ್ರೆ ಅದು ಇನ್ನೂ ಚೆನ್ನಾಗಿ ಕ್ಲೀನಾಗುತ್ತೆ. ನೀವು ಈ ಪೌಡ್ರೆಲ್ಲ ಯೂಸ್ ಮಾಡಿ ತೊಳೆದಾಗ ಇಮಿಡಿಯೇಟಾಗಿ ಇದನ್ನು ನಾವು ವೈಪ್ ಮಾಡ್ಕೋಬೇಕು ಡ್ರೈ ಕ್ಲಾತಿಂದ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಮತ್ತು ಒಂದು ಸತಿ ಒರೆಸಿದ ಮೇಲೆ ಮತ್ತೆ ನಿಮಗೆ 1 ವೀಕ್ ಆದರೂ ಕಪ್ಪಾಗಲ್ಲ ಇದು. ನೀವು ಈ ಪೌಡ್ರ್ ಬೇಡ ಅಂದರೆ ರೂಪೇರಿ ಲಿಕ್ವಿಡ್ ಬರುತ್ತಲ್ವ ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋದು, ಅದಾದ್ರೂ ಕ್ಲೀನ್ ಆಗುತ್ತೆ. ಏನಂದರೆ ಆ ಲಿಕ್ವಿಡ್ ಹಾಕಿದ ಮೇಲೂ ಮತ್ತೆ ನಾವು ಅದನ್ನು ವಿಮ್ ಲಿಕ್ವಿಡು ಅಥವಾ ಬೇರೆ ಯಾವುದಾದ್ರಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದಾದರೆ ನಮಗೇನು ಬೇಕಾಗಿಲ್ಲ, ಜಸ್ಟ್ ಸಬೀನಾ ಒಂದು ಸ್ವಲ್ಪ ನಿಂಬೆಹಣ್ಣು ಇದ್ಬಿಟ್ರೆ ಸಾಕು, ಕ್ಲೀನ್ ಆಗುತ್ತೆ. ಇನ್ನೊಂದು ಏನಂದರೆ ಈ ಡಿಸೈನ್ ಇರುತ್ತಲ್ವ ಆ ಥರದ್ರಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗಲ್ಲ, ಬಟ್ ಪ್ಲೇನ್ ನೀವು ನೋಡಿದಾಗ ಚೆನ್ನಾಗಿ ಗೊತ್ತಾಗಿದೆ ಎಷ್ಟು ಕ್ಲೀನಾಗಿದೆ ಅಂತೇಳಿ. ನಾನು ಬೆಳ್ಳಿ ಸಾಮಾನೆಲ್ಲ ತೊಳೆದ್ಬಿಟ್ಟು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಯಾಕಂದರೆ ಈಗಾಗಲೇ 6:30 ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಾದರೆ ಹೊರಗಡೆ ಎಲ್ಲ ಸೊಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆ ಹತ್ರ, ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ. ಅದಕ್ಕೆ ನಾನು ಇವಾಗಲೇ ಎಲ್ಲ ಹಚ್ಬಿಟ್ಟು ಅರಿಶಿನ ಕುಂಕುಮ ರೆಡಿ ಮಾಡಿ ಇಟ್ಕೋತೀನಿ. ನಾನಿಲ್ಲಿ 1 ಸ್ಪೂನು ಮೊಸರಿಗೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಗಂಧ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಾವದ ಪೌಡ್ರ್ ಕೂಡ ಹಾಕ್ತೀನಿ. ಮಿಕ್ಸ್ ಮಾಡಿ ಅದನ್ನು ಹಚ್ಕೋತಾ ಇದ್ದೀನಿ. ಅದನ್ನ ಹಚ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೋತೀನಿ. ಹಿಂಗೆ ಹಚ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಮತ್ತೆ ನಾವು ತಿರ್ಗಾ ಒರೆಸೋವರೆಗೂ ಹಂಗೆ ಇರುತ್ತೆ. ಮಾಮೂಲಾಗಿ ಅರಿಶಿನ ಕುಂಕುಮ ಹಚ್ಚಿದಾಗ ಏನಾಗುತ್ತೆ ಅಂದರೆ ಹೊರಟೋಗ್ಬಿಟ್ಟಿರುತ್ತೆ ಅದು 1-2 ದಿನಕ್ಕೇ. ಬಟ್ ಈ ಥರ ಹಚ್ಚಿದಾಗ ನಾವು ಮತ್ತೆ ತಿರ್ಗಾ ಕ್ಲೀನ್ ಮಾಡೋವರೆಗೂ ಹಾಗೆ ಇರುತ್ತೆ ಅದು. ನಾನು ಬಂದುಬಿಟ್ಟು ಡೈಲಿ ಹೊಸ್ತಿಲನ್ನ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಲ್ಲ. ವೀಕ್ಲಿ ಟ್ವೈಸ್ ಅಷ್ಟೇ, ಮಂಗಳವಾರ ಮತ್ತು ಶುಕ್ರವಾರ 2 ದಿನ ಮಾತ್ರ ಹೊಸ್ತಿಲು ತೊಳೆದು ಅರಿಶಿನ ಕುಂಕುಮ ಈ ಥರ ಇಟ್ಬಿಡ್ತೀನಿ. ನಾವು ಫ್ರಂಟು ಸೇಫ್ಟಿ ಡೋರ್ ಹಾಕ್ಸಿದ್ದೀವಿ, ಹಂಗಾಗಿ ಮುಂದ್ಗಡೆದು ಹೊಸ್ತಿಲು ಏನಿದೆ ಅಲ್ವ ಒಂದು ಅರ್ಧ ಅದರೊಳಗಡೆನೇ ಹೋಗ್ಬಿಟ್ಟಿದೆ, ಸ್ವಲ್ಪನೇ ಇದೆ ಇಲ್ಲಿ. ಸೊ ಹಂಗಾಗಿ ಸ್ವಲ್ಪನೇ ಹಚ್ಚಿ ಅದಷ್ಟೇ ಇಡ್ತಾಯಿದ್ದೀನಿ ನಾನು. ಕೆಲವ್ರಿಗೆ ಹಿಂದಿನ ದಿನವೇ ಹಾಕಿ ಬೆಳಗ್ಗೆ ಪೂಜೆ ಮಾಡೋದು ಸರಿನಾ ಅನಿಸುತ್ತೆ.
ಅದು ನನಗೂ ಗೊತ್ತಿಲ್ಲ. ಬಟ್ ನಾನಂತೂ ಮುಂಚೆಯಿಂದನೂ ಇದೇ ಥರನೇ ಮಾಡೋದು. ಯಾಕಂದರೆ 6 ಗಂಟೆ ಒಳಗೆ ಅಂದರೆ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಇದೆಲ್ಲದನ್ನು ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಗುರುವಾರ ಸಂಜೆನೇ ಇದೆಲ್ಲದು ಮಾಡ್ಕೊಳೋದ್ರಿಂದ ಬೇಗ ಪೂಜೆ ಮಾಡ್ಬೋದು ಅಷ್ಟೇ. ಅದರಲ್ಲೇನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಬಟ್ ನನಗೆ ಗೊತ್ತಿಲ್ಲ, ಯಾಕಂದರೆ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ನಾನು ಅದು ಯಾವುದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಅನುಕೂಲ ಹೆಂಗಿರುತ್ತೋ ಹಂಗೆ ಮಾಡ್ತೀನಿ. ನನಗೆ ಬೆಳಗ್ಗೆ ಪೂಜೆ ಮಾಡೋದು ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಶುಕ್ರವಾರ ಮಂಗಳವಾರ ಮಾತ್ರ ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಡ್ತೀನಿ ನಾನು. ಬಾಕಿ ದಿನ ಒಂದು ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಇನ್ನು ಕೆಲವ್ರಿಗೆ ಅಷ್ಟೊತ್ತಿಗೆ ಮಾಡಬೇಕಂತ ಏನಾದರೂ ಇದೆನಾ ಹಂಗೆ ಅಂತ ಕೇಳೋದು, ಅದು ನಾನು ಹೇಳಲ್ಲ. ಯಾಕಂದರೆ ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಎಸ್ಪೆಷಲಿ ನನಗೆ ಸ್ವಲ್ಪ ಬೇಗ ಪೂಜೆ ಮಾಡಿದರೆ ವೈಬ್ಸ್ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ. ಸೊ ಹಂಗಾಗಿ ದಿನ ಅಂದರೂ ಆಗೋಲ್ಲ, ಅಟ್ಲೀಸ್ಟ್ ವಾರದಲ್ಲಿ 1-2 ದಿವಸನಾದರೂ ಮಾಡಿದರೆ ಏನೋ ರೆಗ್ಯುಲರಾಗಿಂತ ಏನೋ ಸ್ಪೆಷಲ್ ಅಂತ ಅನಿಸುತ್ತೆ. ಈಗಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ದಿನಾಲೂ ಇದೆಲ್ಲ ಮಾಡ್ತಾ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟು ಹಳೆ ಕಾಲದ ಟ್ರೆಡಿಷನ್ನ ನಾವು ಉಳಿಸ್ದಂಗೆ ಆಗುತ್ತೆ. ವಾರದಲ್ಲಿ 2 ದಿವಸ ಮಾಡಿದರೆ ನಾಳೆ ನನ್ನ ಮಕ್ಳಿಗೆ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅವರು ಕಲಿತಾರೆ, ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು ನಾವು ಮಾಡಬೇಕು ಅಂತೇಳಿ. ಇನ್ನು ನಾವು ಚಿಕ್ಕವರಿದ್ದಾಗೆಲ್ಲ ಫ್ರೈಡೇ ಅಥವಾ ಏನಾದರೂ ಹಿಂಗೆ ಹಬ್ಬ ಬಂದಾಗ ಮನೆ ಮುಂದ್ಗಡೆ ಅಂಗಳದಲ್ಲಿ ಸಗಣಿ ನೀರೆಲ್ಲ ಹಾಕಿಬಿಟ್ಟು ರಂಗೋಲಿ ಹಾಕಿ ಕಲರೆಲ್ಲ ಹಾಕ್ತಾಯಿದ್ವಿ. ಸೊ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಸಗಣಿ ನೀರು ಹಾಕೋದೆಲ್ಲ. ಯಾಕೆಂದರೆ ಮುಂದ್ಗಡೆನೂ ಟೈಲ್ಸ್ ಹಾಕಿ ಪಾರ್ಕಿಂಗ್ ಟೈಲ್ಸ್ ಹಾಕ್ಕೊಂಡು ಎಲ್ಲ ಚೇಂಜ್ ಆಗಿದೆ ನಮ್ಮ ಲೈಫ್ ಸ್ಟೈಲ್ಸ್ ಎಲ್ಲದು. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಬಿಟ್ಟಿದ್ದೀವಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು ಸತಿ ಮನೆ ಮುಂದೆ ಈ ಥರ ಕಲರ್ ರಂಗೋಲಿ ಹಾಕಿದರೆ ಅಥವಾ ಮಾಮೂಲಾಗಿ ರಂಗೋಲಿ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ ನೋಡೋಕ್ಕೆ. ಇನ್ನು ನಾನು ಹೊಸ್ತಿಲ್ ಮುಂದೆ ಬಂದುಬಿಟ್ಟು ಚಾಕ್ನ ಸ್ವಲ್ಪ ನೀರಲ್ಲಿ ವೆಟ್ ಮಾಡಿ ಅದರಿಂದ ರಂಗೋಲಿ ಹಾಕ್ತಿದ್ದೀನಿ. ಏಕೆಂದರೆ ರಂಗೋಲಿ ಪೌಡ್ರಿಂದ ಹಾಕಿದರೆ ಅದು ಗಾಳಿಗೆ ನಿಲ್ಲಲ್ಲ, ಹೊರಟೋಗ್ಬಿಡುತ್ತೆ. ಅದು ಅಲ್ಲದೆ ನಮ್ಮ ಮನೇಲಿ ಬೆಕ್ಸ್ ಹಾಕಿರೋದ್ರಿಂದ ಅದನ್ನು ಇರೋಕ್ಕೆ ಬಿಡಲ್ಲ, ಅವು ಅದ್ರ ಮೇಲೆಲ್ಲ ಮಲಗಿಬಿಡ್ತವೆ. ಹಂಗಾಗಿ ನಾನು ಚಾಕ್ ಮಿಕ್ಸಿಂದ ಹಾಕ್ತಾಯಿದ್ದೀನಿ. ಅದಲ್ಲದೆ ನನ್ನ 2ನೇ ಮಗಳು ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ ಅವಳು ಕಾಲಿಟ್ಟ ತಕ್ಷಣ ಡೈರೆಕ್ಟಾಗಿ ಅದ್ರ ಮೇಲೆ ಇಡ್ತಾಳೆ. ಸೊ ಹಂಗಾಗಿ ರಂಗೋಲಿ ಹಾಕಿದರೆ ಕಾಲಿಗೆಲ್ಲ ಆಗುತ್ತೆ ಅಂತೇಳಿ ನಾನು ಚಾಕ್ ಮಿಕ್ಸಿಂದನೇ ಹಾಕಿದೆ. ಹಾಕಿಲ್ಲದೆ ಹಂಗೆ ಬಿಡೋಕ್ಕೂ ಮನಸ್ಸು ಒಪ್ಪಲ್ಲ. ಪೂಜೆ ಅಂದಮೇಲೆ ಮನೆ ಮುಂದೆ ರಂಗೋಲಿ ಇದ್ರೇ ಚೆನ್ನಾಗಿ. ಹಂಗಾಗಿ ಫ್ರೈಡೇ ಮತ್ತು ಟ್ಯೂಸ್ಡೇ 2 ದಿನ ನಾನು ಮುಂದೆ ಈ ಥರ ಫ್ರಂಟ್ ಡೋರಲ್ಲಿ ಹಾಕೋದು. ಯಾಕೆಂದರೆ ಅಲ್ಲಿ ವಾಕ್ ಮಾಡೋಕ್ಕೆ ಅಥವಾ ಹೊರಗಡೆ ಓಡಾಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ತುಳಿದ್ಬಿಟ್ಟು ಒಳಗಡೆ ಹೋದರೆ ಎಲ್ಲ ವೈಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ಫ್ರೈಡೇ ಮತ್ತು ಟ್ಯೂಸ್ಡೇ ಅಷ್ಟೇ ಈ ಥರ ಪೂಜೆ ಮಾಡ್ಕೊಳ್ಳೋಕ್ಕೆ ರಂಗೋಲಿ ಎಲ್ಲ ಹಾಕ್ಕೊತೀನಿ. ಇನ್ನು ನಮ್ಮ ಮನೆಯವರು ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಸುಮ್ಮನೆ ಒಂದು ಚಿಕ್ಕದಾಗಿ ವೈಟ್ ಪೇಂಟ್ ತೊಗೊಂಡು ಹಾಕ್ಕೊಂಬಿಡು, ನಿನಗೂ ಡೈಲಿ ರಂಗೋಲಿ ಇದೆ ಅನ್ನೋ ಫೀಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಸರಿ ಇದೆ ಅನಿಸ್ತು. ನೆಕ್ಸ್ಟ್ ಯಾವಾಗಲಾದರೂ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ವೈಟ್ ಕಲರ್ ಪೇಂಟಿಂದ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಬಿಡ್ತೀನಿ ಫ್ರಂಟ್ ಡೋರ್ ಮುಂದೆ. ಸೊ ಅದೆಲ್ಲ ಮುಗಿಸಿ ಇವಾಗ ನಾನು ತುಳಸಿ ಕಟ್ಟೆನ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೂ ನಾನು ಗಂಧದಿಂದ ಒಂದು ಸಣ್ಣದಾಗಿ ಸರ್ಕಲ್ ಬರ್ಕೊಂಡು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಹಚ್ತಾಯಿದ್ದೀನಿ. ಇನ್ನು ಇತ್ತೀಚೆಗೆ ನನಗಂತೂ 1 ವೀಕಿಂದ ನಮ್ಮ ಮನೆ ತುಳಸಿ ಕಟ್ಟೆ ಹತ್ರ ಏನೋ ಪಾಸಿಟಿವ್ ವೈಬ್ಸ್ ಇದೆ ಅನ್ನೋಷ್ಟು ಫೀಲ್ ಆಗಿಬಿಟ್ಟಿದೆ. ಅದು ಯಾಕೆ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. Hate it when my doubts and my fears swell up like the ocean. It feels like I could drown in my tears. Everything. ಇನ್ನು ನಾನು ಮದುವೆ ಆದಾಗಿಂದನೂ ಇಷ್ಟೇ, ಶುಕ್ರವಾರದೊತ್ತು ದೇವ್ರ ಮನೆಯಲ್ಲಿರೋ ಫೋಟೋ ಆಗಲಿ ಅಥವಾ ದೇವ್ರ ಸಾಮಾನು ಆಗಲಿ ಯಾವುದೂ ತೆಗೆದು ತೊಳೆಯಲ್ಲ. ಹಂಗಾಗಿ ಗುರುವಾರ ಹಿಂದಿನ ದಿನ ರಾತ್ರಿ ಅಥವಾ ಸಾಯಂಕಾಲ ನನಗೆ ಯಾವಾಗ ಟೈಮ್ ಆಗುತ್ತೋ ಆವತ್ತು ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ದೇವ್ರ ಮನೆ. ಗುರುವಾರ ಬೆಳಗ್ಗೆ ಅಷ್ಟೇ ಪೂಜೆ ಮಾಡ್ತೀನಿ ನಾನು, ಸಂಜೆ ಪೂಜೆ ಮಾಡಲ್ಲ. ಯಾಕಂದರೆ ಸಂಜೆ ಇದೆಲ್ಲ ಕ್ಲೀನ್ ಮಾಡೋದು ಇಟ್ಕೊಂಡಿರ್ತೀನಲ್ವ, ಹಾಗಾಗಿ ಗುರುವಾರ ಬೆಳಗ್ಗೆ ಅಷ್ಟೇ ಪೂಜೆ ಮಾಡ್ತೀನಿ ನಾನು. ಸೊ ದೇವ್ರ ಮನೇಲಿ ಫೋಟೋ ಎಲ್ಲದನ್ನು ನಾನು ಹೊರಗಡೆ ತೆಗ್ದಿಟ್ಬಿಟ್ಟು ಇವಾಗ ವೈಪ್ಸಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರು ಕೂಡಿಸ್ತೀವಲ್ಲ ಆ ಸ್ಲ್ಯಾಬ್ನ. ಸೊ ಇದು ವೈಪ್ ಮಾಡಿದ ತಕ್ಷಣ ಮತ್ತೆ ಒಂದು ಡ್ರೈ ಟಿಶ್ಯೂ ಇರುತ್ತಲ್ಲ ಅದರಿಂದ ವೈಪ್ ಮಾಡ್ಕೋತೀನಿ. ನೀರು ಹಾಕಿ ಒರೆಸಿದ್ರೆ ಇದು ಕೆಟ್ಟೋಗುತ್ತೆ ಅಂತ ನಮ್ಮ ಮನೆಯವ್ರು ಬೈತಾರೆ ವುಡ್. ಅದಕ್ಕಾಗಿ ನಾನು ಅದನ್ನು ಟಿಶ್ಯೂ ಪೇಪರಿಂದನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಮಾಮೂಲಾಗಿ ದೇವ್ರ ಮನೆ ಫ್ಲೋರ್ ಏನಿದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ
ನೀರು, ಸ್ವಲ್ಪ ಉಪ್ಪು, ಪಚ್ಚಕರ್ಪೂರ, ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒರೆಸ್ಕೋತೀನಿ. ಇನ್ನು ಇದೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಅದಕ್ಕೆ ಗಂಧ ಮತ್ತು ಕುಂಕುಮ, ಅರಿಶಿನ ಏನು ಬೇಕೋ ಅದೆಲ್ಲದನ್ನು ಹಚ್ಚಿ ಇಟ್ಕೊಂಡ್ಬಿಡ್ತೀನಿ. ರಾತ್ರಿ ನಾನು ಕಳಶ ಒಂದೇ ಇಡಲ್ಲ, ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಕಳಶ ಜೋಡಿಸ್ಕೋತೀನಿ. ಬಾಕಿ ಫೋಟೋಸು, ದೀಪ ಏನಿದೆ ಅದೆಲ್ಲದನ್ನು ನಾನು ರೆಡಿ ಮಾಡೇ ಇಟ್ಕೊಂಡ್ಬಿಡ್ತೀನಿ. ಕಳಶ ಮಾತ್ರ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಕಳಶಕ್ಕೆ ಏನು ಬೇಕೋ ಅದೆಲ್ಲ ಹಾಕಿಬಿಟ್ಟು ಕಾಯಿ ಇಟ್ಟು ಕೂಡಿಸ್ಕೋತೀನಿ. ಇನ್ನು ಇಷ್ಟೆಲ್ಲ ರೆಡಿ ಮಾಡಿದ್ರೂ ಬೆಳಗ್ಗೆ ಎದ್ದುಬಿಟ್ಟು ನಾವು ಸ್ನಾನ ಮಾಡಿ ಕಳಶ ಎಲ್ಲ ಜೋಡಿಸ್ಕೊಂಡು ಹೂವೆಲ್ಲ ಮುಡಿಸೋಷ್ಟೊತ್ತಿಗೆ 1/2 ಅವರ್ ಬೇಕಾಗುತ್ತೆ. ಇನ್ನು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದರೆ ಕಸ ಅಂತೂ ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳೋಕ್ಕೆ 1 ಅವರ್ ಬೇಕು ನನಗೆ. ಸೊ 5 o'clock ಒಳಗೆ ಇದಿಷ್ಟು ಆಗುತ್ತೆ. 5:30ವರೆಗೂ ನಾನು ಕಳಶ ಜೋಡಿಸ್ಕೊಂಡು ಹೂವೆಲ್ಲ ಮುಡಿಸ್ಕೋತೀನಿ. 5:30ಗೆ ದೀಪ ಮುಡಿಸ್ತೀನಿ. 5:30, 5:45 ಒಳಗಡೆ ಪೂಜೆ ಮುಗ್ದೋಗುತ್ತೆ. ಇಲ್ಲ ಒಂದು ಸ್ವಲ್ಪ 5-10 ನಿಮಿಷ ಹೆಚ್ಚು ಕಡಿಮೆ ಆದರೂ 6 ಗಂಟೆ ಒಳಗಡೆ ಪೂಜೆ ಮುಗಿಸ್ತೀನಿ ನಾನು. ಇನ್ನು ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಅಂದರೆ ವರಾಹಿಯಮ್ಮ ಪೂಜೆ ಮಾಡಿದಾಗ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು ಅಂತ ಹೇಳಿದೆ. ಅವ್ರು ಯಾರು ಅಂತ ನೀವೇ ನೋಡಿ ಇವಾಗ. ಸೊ ನಾವು ಪೂಜೆ ಮಾಡಿ ಒಂದು 10:30 ಹಂಗೆ ನಮ್ಮ ಮನೆ ಒಳಗಡೆ ಆಮೆ ಬಂದಿತ್ತು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ವಿಷ್ಣು ಒಂದು ಅವತಾರ, ಕೂರ್ಮ ಅವತಾರನೇ ಈ ಆಮೆ. ಸೊ ಅಂಥ ಆಮೆ ಮಾಮೂಲಾಗಿ ಮನೆಯಲ್ಲಿ ಎಲ್ಲರೂ ವಾಸ್ತುಗೆ ಅದಕ್ಕೆ ಇದಕ್ಕೆ ಅಂತ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅಂಥದ್ದು ಪೂಜೆ ಮಾಡಿ ಸ್ವಲ್ಪ ಹೊತ್ತಿಗೆ ಈ ಥರ ಆಮೆ ಮನೆಗೆ ಎಂಟ್ರಿ ಆಗಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಇನ್ನು ಹೇಗೂ ಬಂದಿದೆ, ನಾವೇ ಮನೇಲಿ ಇಟ್ಕೊಳ್ಳೋಣ, ಫೌಂಟೇನ್ ಇದೆ ನಮ್ಮದೊಂದು ಚಿಕ್ಕದು, ಅದರಲ್ಲೇ ಇಟ್ಕೊಳ್ಳೋಣ ಅಂತ ಅಂದರೆ ನಮ್ಮ ಮನೆಯವರು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಬಂದಿದೆ ನೋಡಿಬಿಟ್ಟು ಖುಷಿಪಡು, ಮನೆಗೆ ಬಂದಿರೋ ಅತಿಥಿನ ಮನೇಲೇ ಇಟ್ಕೋಬೇಕು ಅನ್ನೋದು ತಪ್ಪಲ್ವಾ ಅಂತೇಳಿ ಬೈದರು. ಹಂಗಾಗಿ ನಾನು ಸುಮ್ಮನಾದೆ. ಸುಮಾರು ಇದು ಮಧ್ಯರಾತ್ರಿ ಒಂದು 2-2:30ವರೆಗೂ ಇಲ್ಲೇ ಇತ್ತದು. ಆಮೇಲೆ ಎಲ್ಲೋಯ್ತು ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಅದು ಇರಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇನ್ನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.